ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಕೊಂಡಾಪುಳಿಯಲ್ಲಿ ಗರ್ಭಧರಿಸಿದ ಗೋಹತ್ಯೆ ಮಾಡಿದ ಇಬ್ಬರು ಪ್ರಮುಖ ಆರೋಪಿಗಳನ್ನು ಬಂಧಿಸಲಾಗಿದ್ದು ಅವರಿಗೆ ನ್ಯಾಯಾಂಗ ಬಂಧನವಾಗಿದೆ. ವಾಸಿಂ ಮತ್ತು ಮುಜಾಮಿಲ್ ಬಂಧನಕ್ಕೊಳಗಾಗಿದ್ದು ಪೊಲೀಸ್ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣಿಯಂ ತಿಳಿಸಿದರು. ಕಾರವಾರದ ಎಸ್ಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೃತ್ಯದಲ್ಲಿ ಭಾಗಿಯಾಗಿದ್ದ ಇಬ್ಬರನ್ನು ಈಗಾಗಲೇ ಬಂಧಿಸಲಾಗಿತ್ತು. ಪ್ರಮುಖ ಆರೋಪಿಗಳಾಗಿದ್ದ ಮುಜಾಮಿಲ್, ವಾಸಿಂ ತಲೆಮರೆಸಿಕೊಂಡಿದ್ದರು. ಇವರ ಪತ್ತೆಗಾಗಿ 4 ತಂಡ ರಚನೆ ಮಾಡಲಾಗಿತ್ತು. 23/1/2025 ಪ್ರಕರಣದಲ್ಲಿನ ಆರೋಪಿಗಳಾದ ವಾಸಿಂ ಹಾಗೂ ಮುಜಾಮಿಲ್ ಧಾರವಾಡಕ್ಕೆ ತೆರಳಿರುವ ಬಗ್ಗೆ ಮಾಹಿತಿ ಸಿಕ್ಕಿ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿಗೆ ತೆರಳಿದ್ರು. ಆದರೆ ಅಷ್ಟರಲ್ಲಾಗಲೇ ಅವರು ತಪ್ಪಿಸಿಕೊಂಡಿದ್ದು ಯಾವ ಕಡೆ ಹೋಗಿರಬಹುದು ಎಂಬ ಬಗ್ಗೆ ಧಾರವಾಡ ನಗರದ ವಿವಿಧ ರಸ್ತೆಗಳ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿತ್ತು. ಆರೋಪಿತರ ಸ್ನೇಹಿತರು ಮತ್ತು ಸಂಬಂಧಿಕರು ವೇಳೆಯಲ್ಲಿದ್ದಾರೆಂದು ತಿಳಿದುಕೊಂಡು ಹಾವೇರಿ, ದಾವಣಗೆರೆ, ಗದಗ, ವಿಜಯಪುರ, ಕಲಬುರಗಿಯಷ್ಟೇ ಅಲ್ಲದೆ ಗೋವಾ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ರಾಜ್ಯದ ವಿವಿಧ ಕಡೆ ಆರೋಪಿತರ ಹುಡುಕಾಟವನ್ನು ನಿಯೋಜಿತ ತಂಡ ಮಾಡಿತ್ತು ಎಂದು ವಿವರಿಸಿದರು. ಪಿಎಸ್ಐ ಮಂಜುನಾಥ್ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಆರೋಪಿತರ ಪತ್ತೆ ಕಾರ್ಯದಲ್ಲಿದ್ದಾಗ 8/3/2024 ಪ್ರಕರಣದ ಆರೋಪಿ ಮುಜಮಿಲ್ ಭಟ್ಕಳದ ತನ್ನ ಮನೆಯಲ್ಲಿರುವ ಬಗ್ಗೆ ಖಚಿತ ಮಾಹಿತಿ ಬಂದಿತ್ತು. ಪಿಎಸ್ಐ ಮಂಜುನಾಥ್ ಭಟ್ಕಳದಲ್ಲಿದ್ದ ತಮ್ಮ ಇನ್ನೊಂದು ತಂಡದ ಸಿಬ್ಬಂದಿಗಳಾದ ಕೃಷ್ಣಗೌಡ, ನಾಗರಾಜ್ ಮೊಗೇರ್, ಲೋಕೇಶ್ ಕತ್ತಿ, ದಿನೇಶ್ ನಾಯಕ್ ಅವರಿಗೆ ಭಟ್ಕಳಕ್ಕೆ ಹೋಗಿ ಮುಜಾಮಿಲ್ ಮನೆ ಹತ್ತಿರ ಇದ್ದು ಮಾಹಿತಿ ಸಂಗ್ರಹಿಸಿ ಆರೋಪಿತವನ್ನು ವಶಕ್ಕೆ ಪಡೆಯುವಂತೆ ಸೂಚಿಸಿ ಕಳಿಸಿದರು. ಭಟ್ಕಳದಲ್ಲಿ ಮುಜಾಮಿಲ್ ಮನೆ ಹತ್ತಿರ ನಿಗಾ ಇರಿಸಿದ ಪೊಲೀಸರು 10/3/2025 ಬೆಳಿಗ್ಗೆ ಆರೋಪಿ ಮುಜಾಮಿಲ್ ಈತನಿಗೆ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದರು ಎಂದು ಹೇಳಿದರು. ಇತ್ತ ಮುಂಬೈನಲ್ಲೇ ಬೀಡು ಬಿಟ್ಟಿದ್ದ ಪಿಎಸ್ಐ ಮಂಜುನಾಥ್ ಹಾಗೂ ಉಳಿದ ಸಿಬ್ಬಂದಿಗಳಾದ ಅಬ್ದುಲ್ ಹಮೀದ್, ವಿಠಲಹಳ್ಳಿ, ಮಲ್ಲಿಕಾರ್ಜುನ ಅವರೊಂದಿಗೆ ಮುಂಬೈನಲ್ಲಿ ಆರೋಪಿತನ ಬಗ್ಗೆ ಮಾಹಿತಿ ಕಲೆ ಹಾಕಿ ಪತ್ತೆ ಕಾರ್ಯ ಕೈಗೊಂಡು 9/3/2025 ಮುಂಬೈನ ಫಕೀರ ಬಾಜಾರಿನ ಗೋಲ್ವಾಡಿ ಸರ್ಕಲ್ ಹತ್ತಿರ ಮತ್ತೊಬ್ಬ ಆರೋಪಿ ವಾಸಿಂನನ್ನು ವಶಕ್ಕೆ ಪಡೆದರು. ಸುದೀರ್ಘ 45 ದಿನಗಳ ಸತತ ಕಾರ್ಯಾಚರಣೆಯ ಬಳಿಕ ಪ್ರಮುಖ ಆರೋಪಿಗಳಾಗಿದ್ದ ವಾಸಿಂ, ಮುಜಾಮಿಲ್ ಇಬ್ಬರನ್ನು ಬಂಧಿಸಲಾಗಿದ್ದು ಈ ಇಬ್ಬರು ಎಲ್ಲಿದ್ದಾರೆಂದು ಹೇಳಿದ ಬಾತ್ಮೀದಾರರಿಗೆ ತಲಾ 50,000 ಇಲಾಖೆಯಿಂದ ಬಹುಮಾನ ನೀಡಲಾಗುತ್ತದೆ. ಜೊತೆಗೆ ಕಾರ್ಯಾಚರಣೆ ತಂಡಕ್ಕೂ ಬಹುಮಾನ ನೀಡಲಾಗುತ್ತದೆ ಎಂದರು. 18/1/2025 ಹೊನ್ನಾವರ ಪೊಲೀಸ್ ಸ್ಟೇಷನ್ ಲಿಮಿಟ್ ಕೊಂಡಾಪುಳಿ ವಿಲೇಜ್ ಅಲ್ಲಿ ಸಾಲ್ಕೋಡ ಅಂತ ಒಂದು ಗ್ರಾಮದಲ್ಲಿ ಕೃಷ್ಣಾಚಾರ್ಯ ಅನ್ನೋರು ಸೇರಿದಂತಹ ಗರ್ಭಿಣಿ ಧರಿಸಿದಂಥ ಒಂದು ಹಸುವನ್ನು ಯಾರೋ ವ್ಯಕ್ತಿಗಳು ಅದನ್ನು ವಧೆ ಮಾಡಿ ಅದರ ಕರುವನ್ನಲ್ಲೇ ಬಿಸಾಕಿ ಅದರ ಮಾಂಸವನ್ನು ತಗೊಂಡು ಹೋಗಿರ್ತಾರೆ. ಈ ವಿಷಯ ಗೊತ್ತಾದ ತಕ್ಷಣ ಅಲ್ಲೆಲ್ಲ ತುಂಬ ಸಂಚಲನ ಮೂಡಿಸಿತ್ತು. ಹೀಗಾಗಿ ಈ ಘಟನೆ ನಡೆಯೋಕ್ಕೆ ಮುಂಚೆ ಬೆಂಗಳೂರಲ್ಲಿ ಮತ್ತು ಬೇರೆ ಬೇರೆ ಕಡೆಗೆ ಸಹ ಗೋಹತ್ಯೆ ಪ್ರಕರಣಗಳು ಬರ್ತಾ ಇದೆ. ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ DG and IGP ಸಾಹೇಬರು ಮತ್ತು ನಮ್ಮ IGP ಅವರೆಲ್ಲ ಸ್ಥಳಕ್ಕೆ ತಕ್ಷಣ ಭೇಟಿ ಮಾಡಿ ಇದ್ರ ಬಗ್ಗೆ ಉಗ್ರವಾದಂಥ ಕ್ರಮ ತಗೋಬೇಕಂತ ನಮಗೆ ನಿರ್ದೇಶನ ಇತ್ತು. ಹಾಗಾಗಿ ಈ ಕೇಸ್ನ ನಾವು 19ನೇ ತಾರೀಕು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಈ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲ್ಯಾಟರ್ ಅಂಡ್ ಪ್ರಿವೆನ್ಷನ್ ಆಫ್ ಕ್ಯಾಟಲ್ ಆ್ಯಕ್ಟ್ ಇದರಲ್ಲಿ ಮತ್ತು ಭಾರತೀಯ ನ್ಯಾಯ ಸಂಸ್ಥೆ BNS ಸೆಕ್ಷನ್ 325 ನಾವು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದಾಗ ನಮಗೆ ಮೊದಲು ನಮ್ಗೆ ಯಾವುದು ಸುಳಿವೆ ಇದರಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ಇದು ಸಂಬಂಧಪಟ್ಟಂಗೆ DSP ಭಟ್ಕಳ ಮಹೇಶ್ ಮತ್ತು ಆವಾಗಲೇ ಹೊಸದಾಗಿ ಇನ್ಸ್ಪೆಕ್ಟರ್ ಆಗ್ತಂತಹ ಸಿದ್ದರಾಮೇಶ್ವರ್ ಅವರು ಮತ್ತು PSI ರಾಮನಾಥ್ ಮಂಜುನಾಥ್ ಇವರ ನೇತೃತ್ವದಲ್ಲಿ ಒಂದು ಟೀಮನ್ನ ನಾವು ಫಾರ್ಮೇಷನ್ ಮಾಡಿದ್ವಿ. ನಾನು ಸಹ 4 ದಿವಸದಲ್ಲಿ ಸುಳಿಗೋಸ್ಕರ ಬೆಡ್ಡಗುಡ್ಡದಲ್ಲಿ ನಾವೆಲ್ಲ ಓಡಾಡಿದಾಗ ನಮಗೊಂದು ಸುಳು ಸಿಕ್ತು. ಹಾಗಾಗಿ ಈ ಟೀಮಲ್ಲಿ ಶ್ರೀ ಈ ಹಿಂದೆ ನಮ್ಮ ಜಗದೀಶ್ XSP ಅವರಿದ್ದರು, ಮಹೇಶ್ DSP ಭಟ್ಕಳ, ಸಿದ್ದರಾಮೇಶ್ವರ್ ಇನ್ಸ್ಪೆಕ್ಟರ್ ಅವರು, ಮಂಜುನಾಥ್ PSI ಕಾನೂನು ಸುವ್ಯವಸ್ಥೆ, ಅಬ್ದುಲ್ ಹಮೀದ್, ಕೃಷ್ಣೇಗೌಡ, ನಾಗರಾಜ್ ಮೊಗೇರ್, ದಿನೇಶ್ ನಾಯಕ್, ಲೋಕೇಶ್ ಕತ್ತಿ, ಮಂಜುನಾಥ್ ಲೆಕ್ಕಾಪುರಿ, ಮೈನುದ್ದೀನ್ ಬಾಟ್ನಿ, ಆನಂದ್ ಲಮಾನಿ, ವಿಠಲಹಳ್ಳಿ, ಮಲ್ಲಿಕಾರ್ಜುನ ಸಾಗರ್, ಉದಯ್ ಗುರುಗ ಮತ್ತು ನವಲ್ ಸಿಡಿಯಾಗಿದ್ದ ಮತ್ತು ಹರಿಕಾಂತ್ ಹೊನ್ನಾವರ ಸ್ಟೇಷನಿಂದ ಮತ್ತು ನಮ್ಮ ಶಫಿ ಯಲ್ಲಾಪುರ ಠಾಣೆಯಿಂದ ಮತ್ತು ಇನ್ನೊಬ್ಬ ನಮ್ಮ ಯಲ್ಲಾಪುರದ ದೀಪಕ್ ಅವರ ಜೊತೆ ಒಂದು ವಿಶೇಷವಾದ ತಂಡ ಮಾಡಿ 4 ತಂಡಗಳು ನಾವು ಮಾಡಿದ್ವಿ ಕೇಸ್ಗೆ. ಆ ಕೇಸಲ್ಲಿ ನಮಗೆ ಒಂದು ಕ್ಲೂ ಸಿಕ್ತು. ಅದ್ರ ಮೇಲೆ ನಾವು ಫೈಜಾನ್ ಅನ್ನೋನ್ನ ಮತ್ತು ತೌಫೀಕ್ ಅನ್ನೋನ್ನ 25/1/2025 ನಾವು ಅರೆಸ್ಟ್ ಮಾಡಿದ್ವಿ ಅದಕ್ಕೊಂದು. ಅದರಲ್ಲಿ ಒಬ್ಬ ನಮ್ಮ ಕತ್ತಿ ತೋರಿಸ್ತೀನಿ ಅಂತ ತೋರಿಸೋಗಿ ನಮ್ಮ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ PSIಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರು. ಆವಾಗ ನಾವು ಅವರ ಕಾಲಿಗೆ ಗುಂಡನ್ನೇ ಹಾಕಿ ಅವ್ರನ್ನ ಬಂಧನೆ ಮಾಡಿದ್ವಿ. ಈಗಲೂ ಸಹ ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಮತ್ತು ತೌಫೀಕ್ ಅನ್ನೋರು ಈ ಮಾಂಸ ಏನು ಖರೀದಿ ಮಾಡಿದ್ದ
ಈ ಹಂಚಿಕೆ ಮಾಡಿದ್ದರ ಬಗ್ಗೆ ನಮಗೆ ಸಿಕ್ತು. ಇದರಲ್ಲಿ ಇನ್ನೊಂದು ಯಾರ್ಯಾರಿದ್ದಾರೆ ಮೇನ್ ಆಗಿ ಅಂತ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗಿದ್ದು ವಾಸಿಂ ಮತ್ತು ಮುಜಾಮಿಲ್. ವಾಸಿಂ ಮುಲ್ಕಿಯವರು, ಮುಜಾಮಿಲ್ ಮತ್ತು ಅವರು ಭಟ್ಕಳದವರು. ಇವರಿಬ್ಬರು ಆವತ್ತಿಂದ ಅಬ್ಸ್ಟೆಂಡ್ ಆಗಿದ್ದರು. ಹಾಗಾಗಿ ಇದರಲ್ಲಿ ತಿರ್ಗಾ ಕೇವಲ ಇದು ಹಿಂದೂ ಅಥವಾ ಮುಸ್ಲಿಂ ಅಂತಲ್ಲ, ಇದಕ್ಕೆ ಸಹಾಯ ಮಾಡುವಂಥ ಸಂಬಂಧಪಟ್ಟಂಗೆ ಬೇರೆಯವರು ಇದ್ರು ಅಂತ ಒಂದು ಆಧಾರದ ಮೇಲೆ ನಾವು ಸುಮಾರು 45 ಜನಗಳನ್ನ ನಾವು ವಿಚಾರ ಮಾಡಿದ್ವಿ. ಅದರಲ್ಲಿ ಎಲ್ಲ ಜಾತಿ ಜನರು ಇದ್ದಾರೆ. ಹಾಗಾಗಿ ಮತ್ತೆ ಈಗ ಇದರಲ್ಲಿ ಪ್ರಮುಖ ಆರೋಪಿ ವಾಸಿಂ ಮತ್ತು ಮುಜಾಮಿಲ್ನ ಹಿಡಿಕೊಟ್ಟವರಿಗೆ ನಮ್ಮ ಉತ್ತರ ಕನ್ನಡ ಪೊಲೀಸಿಂದ ತಲಾ 55,000 ರೂಪಾಯಿ ಬಹುಮಾನ ಸಹ ನಾವು ಘೋಷಣೆ ಮಾಡಿದ್ವಿ. ಅದರ ನಂತರ ಒಲ್ಕಿಯ ಇನ್ನೊಬ್ಬ ಶೇಖ್ ಖಲೀಲ್ ಶೇಖ್ ಅವರು 1 ಲಕ್ಷದ ಬಹುಮಾನವನ್ನು ಸಹ ಅವರು ಘೋಷಣೆ ಮಾಡಿದರು. ನಮ್ಮ ಜಿಲ್ಲೆಯ ಮಂತ್ರಿಗಳಂತಹ ಸನ್ಮಾನ್ಯ ಮಂಕಾಳೆ ವೈದ್ಯ ಸಾಹೇಬರು ಈಗ ಯಾರು ಈ ಆಕಲು ಈ ಥರ ಕಳ್ಳತನ ಮಾಡಿದ್ರೆ ನಾವು ತಡಿಬೇಕು, ಮತ್ತು ಅದಕ್ಕೆ ಏನೇನು ಪೊಲೀಸ್ಗೆ ನೀವು ಸ್ಪೆಷಲ್ ಟೀಮ್ ಮಾಡಿ ಆ ಆರೋಪಿಗಳನ್ನ ಹಿಡಿಯಲೇಬೇಕು, ಯಾರೇ ಸಹ ಅವ್ರನ್ನ ಬಿಡಬಾರ್ದು ಅಂತ ಅವರು ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು. ಹಾಗಾಗಿ ಈ ಕೇಸ್ನ ನಾವು ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಿದ್ವಿ. ಪ್ರಮುಖವಾಗಿ ಆರೋಪಿ ವಾಸಿಂ ಮತ್ತು ಈ ಮುಜಾಮಿಲ್ ಇವನ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಆಪರೇಷನ್ ನಾವು ಮಾಡಿದ್ವಿ. ಗುಪ್ತ ಮಾಹಿತಿದಾರನಿಗೆ ಈಗ ನಾವು 50,000 ರೂಪಾಯಿ ಬಹುಮಾನವನ್ನು ಮತ್ತು ಒಲ್ಕಿಯ 50,000 ಸೇರಿ 1 ಲಕ್ಷ ಅವರಿಗೆ ಬಹುಮಾನವನ್ನು ಗುಪ್ತ ಮಾಹಿತಿದಾರನಿಗೆ ನೀಡ್ತಾ ಇದ್ದೀವಿ. ಅದೇ ರೀತಿ ಆ ಮಾಹಿತಿ ಆಧಾರದ ಮೇಲೆ ನಾವು ಅಪರಾಧಿಗಳು ಒಟ್ಟಿಗೆ ಇಲ್ಲ, ಅವರು ಬೇರೆ ಬೇರೆ ಕಡೆ ಇದ್ದಾರೆ ಅಂತ ನಾವು ಊಹೆ ಮಾಡಿಕೊಂಡಾಗ ಅದರಲ್ಲಿ ಯಾರು ಇನ್ನೊಬ್ಬ ಆರೋಪಿ ಇದ್ದಾನೆ ಈ ಮುಜಾಮಿಲ್ ಅನ್ನೋನು, ಇವನಿಗೆ ಅವರ ಮಕ್ಕಳ ಜೊತೆ ಮತ್ತು ಇದರ ನಂಟಿದೆ ಮತ್ತು ಇವನು ಉಡುಪಿ ಕಡೆ ಇದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಇನ್ನೊಂದು ಮಾಹಿತಿ ಬರುತ್ತೆ. ಆ ಮಾಹಿತಿದಾರನ್ನು ಸಹ ನಾವು 50,000 ಪ್ಲಸ್ 50,000 ಪಬ್ಲಿಕ್ಕಿಂದ 1 lakh ರೂಪೀಸ್ ಮಾಹಿತಿಯನ್ನು ಕೊಟ್ಟಿದ್ವಿ. ಅವರು ಯಾಕಂದರೆ ಅವನಿಗೆ ಒಟ್ಟಿತನ 45 ದಿವಸದ ಜಿಗುಪ್ಸೆ ಮತ್ತು ಆರ್ಥಿಕ ಅಡಚಣೆಗಳು ಉಂಟಾಗಿ ಅವನು ಭಟ್ಕಳಿಗೆ ಬಂದಿರುವಂಥ ಮಾಹಿತಿ ನಮಗೆ ಸಿಗುತ್ತೆ. ಹಾಗಾಗಿ ಈ ಮುಜಾಮಿಲ್ನ ನಿಗಾ ಇಡಲು ಭಟ್ಕಳದಲ್ಲೇ ಒಂದು ಟೀಮ್ ಮಾಡಿ ನಾವು ಈ ಕೃಷ್ಣೇಗೌಡ, ನಾಗರಾಜ್ ಗೋಪಿ, ಲೋಕೇಶ್ ಕತ್ತಿ, ದಿನೇಶ್ ನಾಯ್ಕ ಇವರಿಗೆ ಭಟ್ಕಳಕ್ಕೆ ಹೋಗಿ ಅವರು ಮಾರುವೇಷದಲ್ಲಿ ಆ ಮನೆಗಳ ಹತ್ರ ವಾಚ್ ಮಾಡಿ ಮುಜಾಮಿಲ್ ಬರುವಂಥ ಮಾಹಿತಿ ಸಂಗ್ರಹಣೆ ಮಾಡಿ ಮುಜಾಮಿಲ್ನ ಸಹ ನಾವು ವಶಕ್ಕೆ ಪಡ್ಕೊಂಡ್ವಿ. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಮೂರ್ತಿ ಹಾಗೂ ತನಿಖಾ ತಂಡದ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.